ಕಲಘಟಗಿ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ರಸ್ತೆ, ವಿದ್ಯುತ್ ಹಾಗೂ ಗಟಾರ್ಗಳ ನಿರ್ವಹಣೆ ನಿಂತು ಹೋಗಿದ್ದು ನಿತ್ಯವೂ ಇಲ್ಲಿನ ಜನರು ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಬೇಡ, ಈಗ ನಾವೇನ್ ಮಾಡೋಣ ಗೊತ್ತಾ, ನೀರು ಇಲ್ಲಿ ಬರ್ಸರ ಅದಿಲ್ಲ ನೀರು ಎಲ್ಲಿ ಬರ್ತದೆ ಅದಿಲ್ಲ ಅದ ನೀರ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಜನರ ಸಮಸ್ಯೆಗಳ ಕುರಿತು ತಿಳಿಸಿದರೆ ಪಂಚಾಯಿತಿಯಲ್ಲಿ ಫಂಡ ಇಲ್ಲ, ಸ್ಕೀಮ್ ಇಲ್ಲ, ಬಂದ್ರೆ ಮಾಡಿಸ್ತೀವಿ, ನಾವೇನ್ ಮಾಡೋಣ ಅಂತ ಕಾರಣವನ್ನ ನೀಡುತ್ತಿದ್ದಾರೆ. ಆದರೆ ಇಲ್ಲಿನ ಜನರಿಗೆ ಸರಿಯಾದ ಸರ್ಕಾರದ ಸೌಲಭ್ಯವೂ ಸಿಗುತ್ತಾ ಇಲ್ಲ. ಇದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಕರ್ನಾಟಕ ದಲಿತ ವಿಮೋಚನಾ ತಾಲೂಕು ಕಲಘಟಗಿ ಸಮಿತಿಯ ವತಿಯಿಂದ ಆರೋಪಿಸಿದ್ದಾರೆ. ನಿನ್ನೆ ದಿನ ತಾವರಗಡಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಆಲದಕಟ್ಟಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಪದಾಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅತ್ಯಂತ ಸಮಸ್ಯೆ ಇದೆ. ಅಲ್ಲಿ ಗಟಾರ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಬೀದಿ ನೀರಿನ ಸಮಸ್ಯೆ ಇದೆ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಇಲ್ಲಿ ಜನರು ಪದೇ ಪದೇ ಹೋಗಿ ಇಲ್ಲಿಯವರಿಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ಬಂದರೆ ಅವರು ಯಾವುದೇ ಪರಿಹಾರಕ್ಕೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಲ್ಲ. ತದನಂತರ ಮತ್ತೆ ಡಿ ಅವರು ಪದೇ ಪದೇ ನಿಮ್ಮ ಗ್ರಾಮಕ್ಕೆ ಬರ್ತೇನೆ ಹೋಗ್ರಿ ಅಂತೇಳಿ ಅವ್ರಿಗೆ ಹರಕೆ ಮಾತುಗಳನ್ನು ಹೇಳ್ತಿದ್ದಾರೆ. ಆದ ಕಾರಣ ಡಿ ಅವರು ಎಲ್ಲಾರಿ ಅಂತ ಅವ್ರಿಗೆ ವಿಸಿಟ್ ಮಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ, ಸಮಸ್ಯೆಗಳನ್ನು ಅವರು ಬಗೆಹರಿಸಂಗೆ ಬರ್ತೇನೆ ಅಂತ ಹೇಳಿದ್ರು, ಬಂದಿಲ್ಲ. ಸಮಿತಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಹರಿಜನ್ ಮತ್ತು ಜಿಲ್ಲಾ ಸಂಚಾಲಕರು ಮೈಲಾರಪ್ಪ ಹೊಸಮನಿ ಅವರು ಆಲದಕಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಎಸ್ಸಿ ಎಸ್ಟಿ ಕಾಲೋನಿಯಲ್ಲಿ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಲ್ಲಿನ ಸಮಾಜದ ಮುಖಂಡರಿಗೆ ತಿಳಿಸಿ ಯಾವುದೇ ಇಲ್ಲಿನ ಸಮಸ್ಯೆಗಳ ಕುರಿತು ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಸದಾ ನಿಮ್ಮ ಸೇವೆಗೆ ಇರುತ್ತದೆ ಎಂದು ನೀಡಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ನಗರದ ಆಲದಕಟ್ಟಿ ಗ್ರಾಮದ ಮುಖಂಡರು ಮಲ್ಲಪ್ಪ ಹರಿಜನ್, ಶಿವಪ್ಪ ಹರಿಜನ್, ರವಿ ಹರಿಜನ್, ಸಿದ್ದಪ್ಪ ಹರಿಜನ್, ನಿಂಗಪ್ಪ ಹರಿಜನ್, ದ್ಯಾಮಣ್ಣ ವಾಲಿಕಾರ್ ಮತ್ತು ಎಲ್ಲ ಹರಿಜನ್ ಕೇರಿಯ ಎಲ್ಲ ಸಮಾಜದ ಪ್ರಮುಖರು ಸೇರಿ ಅಲ್ಲಿ ಇರುವ ಸಮಸ್ಯೆಗಳ ಅಳಲನ್ನ ತೋಡಿಕೊಂಡರು. 9 ಲೈವ್ ನ್ಯೂಸ್ ಕಲಘಟಗಿ.